ದೇವ್ರೆ, ಯಾವಾಗ ನಾನು ನಮ್ಮ ಮನೆಗೆ ಹೋಗ್ತೀನಪ್ಪ ದೇವ್ರೆ. ಅಕ್ಕ, ನೀ ಇಲ್ಲದಿ? ನಮ್ಮ ಮನೆ ಎಲ್ಲ ಹುಡುಕ್ಯಾಡ್ ಬಂದೆ. ಇಲ್ಲೇ ಒಂಚೂರು ಗಾಳಿಗೆ ಬಂದು ಕುಂತ್ಕೊಂಡಿದ್ದೆ. ಯಾಕೆ ನನ್ನೇ ಕುಡ್ಕಕತ್ತಿದ್ದಿ? ಇಲ್ಲಕ್ಕ, ಅಜ್ಜಿ ಹೇಳಿದ್ರು ನೀನು ಕೊಟ್ಟಾಗ ಇವರೆಲ್ಲ ಹಿಂಗೆ ಮಾಡಿದ್ರಂತ. ನನ್ನ ಬೇಕು ಬೇಕು ಅಂತಲೂ ನನ್ನ ಯಾವತ್ತೂ ಇಲ್ಲದ್ದು ನನಗೆ ದನ ಮೇಯ್ಸ ಕರ್ಕೊಂಡು ಹೋಗು ಅದನ್ನು ದನಗಳನ್ನ ಅಂತೇಳಿ ಕಳಿಸಿದ್ರ ಅಕ್ಕ. ನನಗೆ ಇವ್ರು ಹಿಂಗೆ ಮಾಡ್ತಾನೆ ಗೊತ್ತಿದೆ, ನಾವು ಅಲ್ಲ ಅಂತಂದ್ರೆ ಅಂತಿದ್ದೆ. ನೋಡಿ ಹೆಂಗೆ ಮಾಡ್ಬಿಟ್ಟಾರ. ಅಕ್ಕ ಬಾ ಅಕ್ಕ, ಏನಾರು ತಿನ್ಬ ಏನಾರು ಮಾಡ್ಕೊಡ್ಲಾ? ಬೇಡ ಬೇಡ, ಆಕಿ ಅದಲ್ಲ ಸ್ನೇಹ ಹಿತ್ತಲ್ದಾಗ ಒತ್ಕೊಂತ ಕುಂತಿದ್ನ್ಯಾ. ಆಕೆ ನೋಡಿ ನನಗೆ ಮತ್ತೆ ಪಾಪ ಊಟಕ್ಕೆ ಹಚ್ಕೊಟ್ಲು. ಊಟ ಮಾಡೀನಿ, ಈಗೇನು ಹಸು ಇಲ್ಲ, ಬೇಡ. ರಾಣಿ, ಕಮ್ಲಿ ಇಲ್ಲೇ ಅದೇ ಚಲೋ ಆತ್ಬಿಡು. ನಾ ಮನೆ ಎಲ್ಲ ಮತ್ತೆ ಹೊಟ್ಟೆ ಇಟ್ಕೊಂಡು ಅಡ್ಯಾಡತ್ತಪ್ತೆ. ಏನಕ್ಕ ಎಷ್ಟು ಖುಷಿ ಆಗಿದಿ? ಮತ್ತೆ ಇರ್ಲಾರ್ದಂಗಿರುತ್ತಾನೆ ಮತ್ತೆ ಖುಷಿನ. ನೋಡಿಲ್ಲಿ ನನ್ನ ಗಂಡ ನನಗಂತಂದು ತಾಳಿ ಚೈನ್ ತಗೊಂಬಂದನ್, ಬಂಗಾರದ್ದು ಬರೋಬ್ಬರಿ ಐತಲಿಯತ್ತಂತ. ಎಷ್ಟು ಚಂದ ಐತಲ್ಲ. ಹೌದಲ್ಲ ಅಕ್ಕ? ಯಾವಾಗ ಇವತ್ತು ತಗೊಂಬಂದಾರ? ಭಾಳ ಚಂದ ಐತಿ. ಚಂದ ಐತಕ್ಕ, ನಿಂಗೆ ಭಾಳ ಚಂದ ಒಪ್ಪೈತಿ. ನನ್ನ ಗಂಡಿಗೆ ನಾನಂದ್ರೆ ಅಷ್ಟು ಇಷ್ಟ ನೋಡಿ. ನಾನು ಕಾಲಲ್ಲಿ ತೋರಿಸಿ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾರೆ. ಇವ್ವ ದೇವ್ರಿ, ನಾ ಹೇಳಿದೆ ಇಲ್ಲ ನನಗೆ ತಾಳಿ ಚೈನ್ ನಂಗೆ ಬೇಕಂತೇಳಿ. ಪಾಪ ಅವ್ರಿಗೆ ನನ್ನ ಹೆಂಡತಿಗೆ ಕೊಳ್ಳ ತಾಳಿ ಚೈನ್ ಇಲ್ಲ ಮಾಡ್ಸೋಣ ಅನಿಸ್ತಂತೆ. ಹಾಗಾಗಿ ಇವತ್ತು ಹೋಗ್ಯಾರ ತೊಗೊಂಡು ಹಂಗೆ ಬಂದ್ಬಿಟ್ರು ನೋಡು. ಹೌದಾ ಅಕ್ಕ? ರೆಡಿಮೇಡ್ ತೊಗೊಂಬಂದ್ರ? ಮಾಡಿಸಿದ್ರೆ ಚಲೋ ಇರ್ತಿತ್ತಾನ. ಹೌದಕ್ಕ, ರೆಡಿಮೇಡ್ ಆದ್ರೆ ಬಂಗಾರದಾಗ ಏನೇನು ಮಿಕ್ಸ್ ಮಾಡಿರ್ತಾರೆ, ಸರಿ ಇರಲ್ಲ. ನಾವು ಬಂಗಾರ ಕೊಟ್ಟು ಮಾಡಿಸೋದು ಭಾಳ ಚಲೋ ಇರ್ತಿತ್ತು, ಗಟ್ಟಿಮುಟ್ಟಿಗೆ ಇರ್ತಿತ್ತು. ಅವರು ಯಾವಾಗ ಮಾಡ್ಸಕ್ಕೆ ಹೇಳಿದ್ರಂತ. ರೆಡಿಮೇಡ್ ಅಂದ್ರೆ ಹಂಗಲ್ಲ, ಇವತ್ತು ತೊಗೊಂಬಂದಾರ. ಮಾಡ್ಸಕ್ಕೆ ಕೊಟ್ಟಿದ್ರಂತೆ, ಇವತ್ತು ಕೊಟ್ಟರು ತಗೊಂಡು ನಂಗೆ ಹಾಕಿದಾರ ನೋಡು. ಚಲೋ ಆಗಿತ್ತಕ್ಕ. ನಾ ಇನ್ನ ಒಳಗೆ ಹೋಗಿ ಅತ್ತಿಗೆ ಚಿಗೋನರಿಗೆಲ್ಲ ತೋರಿಸ್ಬರ್ತೀನಿ. ಮಾಮಾರ ಅಕ್ಕನೇ ಭಾಳ ಜೀವದಾರ ನೋಡು. ಎಲ್ಲರಿಗೂ ಆ ಪುಣ್ಯ ಇರ್ಬೇಕಲ್ಲ. ರಾಣಿ ರಾಣಿ ರಾಣಿ, ಒಂಚೂರ ಮೆಲ್ಲ ಕೈ ಬರ್ತೀಯ ಔಟ್? ಅಕ್ಕ ಹೋ, ನಿನ್ ಗೆಳತಿ ಕರೆಕತ್ತಳ ಪಾಪ. ಒಂಚೂರು ಏನಾರು ಮಾತಾಡ್ಕೊಂತ ಕುಂದರೆ ನಿನಗೂ ಮನಸ್ಸು ಒಟ್ಟಾಗರಾಗುತ್ತೆ. ನಾ ಒಳಗೆ ಕೆಲಸ ನೋಡ್ತೀನಿ. ಸ್ನೇಹ, ಯಾಕೆ ಒಳ್ಳೆ ಕರೆದಲ್ಲಿ ಇವತ್ತು? ನೀನು ಹಂಗೆ ನಮ್ಮ ಮನೆ ಅಂತಲ್ಲಿ ಬಂದು ಕರೆಯಕ್ಕೆಲ್ಲ ಏನಿಲ್ಲ. ಏನಾರ ಅಂತ ಅರ್ಜೆಂಟ್ ಇತ್ತಾನ? ಅಲ್ಲ ರಾಣಿ, ಅದು ಈಗ ನಮ್ಮ ಮನೆಯವರು ಬಂಗಾರ ತಂಡಿಗೆ ಹೋಗಿದ್ರಂತ. ಅಂದ್ರೆ ಅವರು ಗೆಳೆಯರು ಅವರು ಎಲ್ಲ ಅಲ್ಲೇ ಎಲ್ಲ ಕೊಡೋದು ಜಾಸ್ತಿ ಮಾತಾಡ್ಕೊಂತ ಹಂಗೆ ಅಂಗಡಿ ಕುತ್ಕೊಂಡು ಮಾತಾಡಕತ್ತಿದ್ರಂತ. ಅಲ್ಲಿ ನಿಮ್ಮ ಅಕ್ಕನ ಗಂಡ ಅಂದರೆ ನಿಮ್ಮ ಅವರು ಇವಾಗ ಒಂದು ಹೊಸದು ತಾಳಿ ಚೈನ್ ತೊಗೊಂಬಂದ್ರ ಅಂತ. ಹೌದಾ? ಹೌದು. ಈಗ ಅಕ್ಕ ಹಾಕ್ಕೊಂಡು ಅದನ್ನ ತೋರ್ಸಕತ್ತಿದ್ಲು. ಆಕೆ ಒಳಗೆ ಹೋದ್ಲು, ನೀ ಕರೆದಿ ನೋಡು. ಅದು ಅವರು ಈ ಒಂದು 5 ದಿವಸದ ಹಿಂದೆ ಒಂದು 5 ತೊಲಿದೇನ ಬ್ರಾಸ್ಲೆಟ್ ಕೊಟ್ಟಿದ್ರಂತ. ಅದನ್ನು ಮುರಿಸಿ ಇದನ್ನು ತಾಳಿ ಚೇಂಜ್ ಮಾಡಿಕೊಡ್ರಿ ಅಂಥೇಳಿ. ಅದ್ರ ಮೇಲೆ ಬುಡಕ ಹೆಸರು ಏನೋ ನಿಮ್ಮ ಅಪ್ಪ ಅವ್ರದ್ದು ಹಾಕ್ಸಿದ್ದಿತ್ತಂತ. ಅಂದ್ರೆ ಕೆಳಗೆ ಈ ಡೇಟು ಅದನ್ನ ಹಾಕಿಸ್ತಾರಲ್ಲ, ಬ್ರಾಸ್ಲೆಟಿನ ಕೆಳಗೆ ಹಾಕ್ಸಿದ್ರಂತ. ಅದನ್ನು ಅವ್ರು ಬಂಗಾರದ ಅಂಗಡಿಯವ್ರು ನೋಡಿದ್ರಂತ. ನೋಡಿ ಅವರು ನಿಮ್ಮ ಅವರಿತ ತೊಗೊಂಡು ಬಂದಮೇಲೆ ಹಂಗೆ ಮಾತಾಡ್ಕೊತ ಅಂದ್ರಂತ ನಮ್ಮ ಮನೆಯವ್ರ ಮುಂದೆ, ಇದೇನಿದು ಹಿಂಗೆ ಶಶಾಂಕನ ಬ್ರಾಸ್ಲೆಟು ಇವರು ತೊಗೊಂಡು ಅದು ಮುರಿಸಿ ಇದು ಮಾಡ್ಸಾರ. ಶಶಾಂಕ್ ಒಳ್ಳೆ ಕೊಟ್ಟನಪ್ಪ, ಹೆಂಡತಿ ಬಂಗಾರ ಕೊಟ್ಟಿದ್ದದು ತವ್ರ ಮೇಲೆ ಕೊಟ್ಟಿರ್ತಾರೆ. ಅದು ಇವ್ರಿಗೆ ಯಾಕೆ ಹಿಂಗೆ ಕೊಟ್ರ ಏನಪ್ಪ? ಇವು ಈತನ ಹೆಂಡ್ತಿಗೋ ಅಥವಾ ಇನ್ನು ಅವರು ಶಶಾಂಕನ ಹೆಂಡ್ತಿಗೋ ಏನೋ ತಾಳಿ ಚೈನ, ಒಟ್ಟು ಇವ್ರು ಯಾಕೆ ಮಾಡ್ಸಕ್ಕೆ ಬಂದಿದ್ರೆ ಏನೋ ತಿಳಿಲಿ ನೋಡು ಅಂತ ಹಿಂಗೆ ಅಂದ್ರಂತ. ಅಂದ್ರೆ ಈಗ ಇಷ್ಟ ತನಕ ತಾಳಿ ಚೈನ್ ಹಾಕೊಂಬಂದಿದ್ದೆ ನನ್ನ ಅಂದ್ರೆ ನಮ್ಮ ಅಪ್ಪ ಅವರು ಕೊಟ್ಟ ಬ್ರಾಸ್ಲೆಟ್ ಯಂತ್ರ ಮಾಡಿಸಿದ್ದ ನೋಡು. ಎಷ್ಟದಾರ ನೋಡಿ ಅವರು. ಅವ್ನು 4 ದಿವಸ ಹಾಕ್ಕೊಂಡು ಕೊಡ್ತೀನಿ ಚಂದ ಐತೆ ಅಂತ ನನ್ನ ಗಂಡನ ಕೈಗೆ ಇಸ್ಕೊಂಡು ಇವಾಗಿದ್ರೆ ಹಿಂಗೆ ಮಾಡ್ಯಾರಲ್ಲ, ಏನು ಮಾಡ್ಬೇಕಂತ. ವಾ ದೇವ್ರೆ, ಇವ್ರು ಎಲ್ಲರ ಮನೆಯವ್ರು ಎಲ್ಲರೂ ಒಂಥರ ಮೋಸಗಾರರು, ಎಲ್ಲರೂ ಒಂಥರ ಕಳ್ಳರು. ಯಪ್ಪ ದೇವ್ರೆ, ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು. ಅಲ್ಲ ಇಷ್ಟು ದಿವಸ ನಾನು ಕೊಟ್ಟ ಚಲೋನೇ ಇದ್ರು ಮಾಮಾರು ಅಕ್ಕ. ಇದಕ್ಕಿದ್ದಂಗೆ ಇವರು ಹಿಂಗೆ ಏನು ಇವ್ರು ನಿಜವಾದ ಮುಖವಾಡ ಇದೂ ಏನು ಅದೂ ತಿಳಿಲಿಲ್ಲ. ಇಷ್ಟು ದಿವಸ ನಾನು ಕೊಟ್ಟ ಒಳ್ಳೆ ಥರ ಮಾಡ್ಕೊಂಡು ನಾಟಕ ಮಾಡಿ ಎಲ್ಲರೂ ಒಂದೇ, ಮತ್ತೆ ರಕ್ತ ಒಂದೇ ಅಲ್ಲ. ಅದೆಲ್ಲಿ ಹೋಗುತ್ತೆ ರಕ್ತ? ಕೆಟ್ಟ ರಕ್ತ ತಾಯಿ ಹಂಗ ಎಲ್ಲರೂ ಹಂಗದ. ನಾನೇ ನಂಬಿ ಮೋಸ ಹೋದ್ನಿಗೇನು. ಈಗೇನು ಮಾಡಲಿ ನಾನು? ರಾಣಿ, ಒಂದು ಕೆಲಸ ಮಾಡು. ಅದನ್ನು ನಿನ್ನ ಗಂಡ ಬರತ್ಲಿ ಆ ಬ್ರಾಸ್ಲೆಟ್ ಬೇಕು ನನಗೆ ಕೊಡೋ ಅಂತಂದು ಕೇಳೋಕೆ ಅವಾಗ ಎಲ್ಲಿಂದ ಕೊಡ್ತಾರೆ ಗೊತ್ತಾಗುತ್ತೆ. ಏನು ಹೇಳ್ತಾರೆ ಅನ್ನೋದಾರ ಗೊತ್ತಾಗುತ್ತೆ. ಏನು ಹೇಳ್ತಾರೆ? ಮುರಿಸಿ ಮಾಡಿಸಿ ನನ್ನ ಹೆಂಡತಿಗೆ ಅಂತ ಹೇಳಿದ್ರೆ ಹೇಳ್ಬೋದು. ನನ್ನ ಗಂಡ ಎಲ್ಲದಕ್ಕೂ ಹೂ ಅಂತ ನನಗೆ ಗೊತ್ತಾಗ್ಬಿಡುತ್ತಲ್ಲ. ಹಾಗಾಗಿ ಹೇಳಿದ್ರು ಏನು ಮಾಡಲ್ಲ, ನಮ್ಮ ತಮ್ಮನ ಧೈರ್ಯದ ಮೇಲೆ ಹೇಳಿದ್ರು ಹೇಳ್ಬೋದು. ಹೌದು, ನಾನು ಏನು ಮಾಡೋಕ್ಕಾಗತ್ತೆ? ಹೆಚ್ಚಂದ್ರೆ ಹತ್ತೇನು ಬೈದೇನು, ಅದಕ್ಕೆ ಮಾಡಿಸಿಬಿಟ್ರೆ ಬಿಡು, ನೀನೇನು ಮಾಡ್ತೀವಿ ಹಂಗೆ ಹಿಂಗಂದ್ರೆ ಏನು ಮಾಡೋಕ್ಕಾಗುತ್ತೆ? ನನ್ನ ನಡೆ ಬರೋದು ಸರಿಯಿಲ್ಲ. ಅಲ್ಲ, ಹಂಗೇನಾರ ಮಾಡಿಸಿದ್ರೆ ನೀನು ಗಂಟು ಬೀಳು. ನಮ್ಮಪ್ಪ ನಮ್ಮ ಗಂಟಗೆ ಚಲೋತ್ನಿಗೆ ನಾಳೆ ಮಕ್ಕಳಿಗೆ ಅದು ಇದು ಅಂತೆಲ್ಲ ಇರುತ್ತಂತ ಮಾಡಿಸಿರೋದು. ಅದನ್ನ ಯಾಕೆ ನೀವು ಮಾಡಿಸಿದ್ರಿ ಹೇಳ್ಬೇಕು ಎಲ್ಲಾರ್ದಂಗೆ ಯಾಕೆ ಹಿಂಗೆ ಮಾಡಿಸಿದ್ರಿ ಅಂತಂದು ಕೇಳಕ್ಕೆ ಬರುತ್ತೆ. ಇಲ್ಲ ನನಗೆ ನಮ್ಮಪ್ಪ ನಮ್ಮ ಕೊಟ್ಟದ ಐತಲಿ ಬಂಗ ನಂಗೆ ವಾಪಸ್ ಕೊಡ್ರಿ, ನನಗೆ ಮಾಡಿಸಿರಲ್ಲ ಅದಿರಲಿ, ಬೇರೆ ನಂಗೆ ಐತಲಿ ಕೊಡ್ರಿ ಅಂತ ಕೇಳು. ಏನಾರ ಮಾಡು, ಹೊಟ್ಟೆ ಬಿಡಬೇಡ, ಐತಲಿ ಬಂಗಾರ ಇಸ್ಕೋ. ಹೌದು ತಡಿ, ಹಂಗೆ ಮಾಡ್ತೀನಿ, ಬಿಡಂಗಿಲ್ಲ. ಅವ್ರು ಏನಾರ ಇಂಟಿಗೆ ತಾಳಿ ಚೇಂಜ್ ಮಾಡಿಸಿನಿ ಅಂತ ಅಂದ ತಕ್ಷಣ ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಐತಲಿ ಬಂಗಾರ ನಂಗೆ ಕೊಡ್ರಿ ಅಂತ ಗಂಟೆ ಗೊತ್ತೀನಿ. ಇವ್ರು ನಂಗೆ ಬೇಕಿದ್ರೆ ನಾನು ಕೊಟ್ಟಾಗ ಎದುರು ಮಾತಾಡ್ತೀಯ ಹಂಗೆ ಹಿಂಗೆ ಅಂತಿಂದ ನಂಗೆ ಬೈಲಿ ಬಿಡಿಲಿ ಜಗಾಡ್ಲಿ ಬೇಕಾದ್ ಮಾಡಲಿ, ನಾನು ನನ್ನ ಬಂಗಾರ ಇಸ್ಕೊಳತ್ತಿರ್ತೀನಿ. ಅದು 2 ತೊಲೆ ಚೈನ ತೊಗೊಂಡ್ರು, ಎಲ್ಲ ಮಾಡಿದ್ರು. ಇಲ್ಲ ಹಿಂಗಾದ್ರೆ ನಾನು ಎಲ್ಲ ತೊಗೊತಾರೆ ಇಸ್ಕೊತೀನಿ, ಬಿಡಂಗಿಲ್ಲ.
ಸರಿಯವ ಮತ್ತಿನ್ನ ಹೊಟ್ಟೆ ಹಚ್ಕೊಂಡು ಊಟ ಮಾಡೋದು ಬಿಡಬೇಡ. ಏನಾರು ತಿಂದೇ ಇಲ್ಲ ಬೇಕಿದ್ರೆ ರಾತ್ರಿ ಈ ಕಡೆ ಬಂದ್ಬಿಡು. ನಿನಗೆ ಅವ್ರು ಯಾವಾಗಾರ ಊಟ ಕೊಡಲಿಲ್ಲ ಅಂದ್ರೆ ತೆಗೆದಿಟ್ಕೊಂಡ್ರೆ ಹಸುವಾದ್ರೆ ಮೆಲ್ಲ ಕೈ ತಗೊಂಡು ಇಟ್ಲ ಕಡೆ ಬಾ. ನಾನು ಒಂದು ಲಕ್ಷ ಈ ಕಡೆ ಇಟ್ಟಿರ್ತೀನಿ, ಕರಿತಿರ್ತೀಯ ಅಂತಂದು ನೀವು ಒಂಚೂರು ಕರಿ. ನಾ ಏನಾರು ನಿಂಗೆ ತಿನ್ನಕ್ಕೆ ಏನಾರು ತಂದು ಕೊಡ್ತೀನಿ. ನಮ್ಮ ಅತ್ತೆ ಹೇಳ ಪಾಪ ಹುಡುಗಿಗೆ ಏನಾರ ಊಟ ತಿನ್ನಕ್ಕೆ ಪನ್ನಕ್ಕೆ ಕೊಡು ಅವ್ರು ಯಾರು ಇಲ್ದಾಗ ಅಂತಂದು. ನಾ ಬರ್ಬೇಕಂದ್ರೆ ನಿಮ್ಮ ಮನ್ಯಾಗ ಒಂದು ಮನೆ ಕಾಗಿದ್ದಂಗೆ ಯವ್ವ ಕಾಯ್ತಿರ್ತಾವೆ. ಏನಾರ ಒಂದು ಕಾವು ಅಂತ ಅಂದ ಬಿಡ್ತಾವೆ. ಅದಕ್ಕೆ ಬರಾಕ ಅಂಜಿಕೆ ಬರುತ್ತೆ. ನೀನೇ ಒಟ್ಟು ಯಾರು ಆ ಕಡೆ ಎಲ್ಲರೂ ಕುಂತಿರ್ತಾರಲ್ಲ ಅವಾಗ ಒಟ್ಟು ಅಗ್ರ ಕೈ ಬಂದ್ಬಿಡು, ನಮ್ಮ ಮನೆಗೆ ಬಂದ್ಬಿಡು. ಏನಾರು ಒಟ್ಟು ತಿನ್ನಕ್ಕೆ ಕೊಡ್ತೀನಿ, ತಿಂದು ಹೋಗಿ ಅಂತ. ಏನು ಯಾ ಜನ್ಮದಾಗ ನೀನಾಗ ಅಕ್ಕಾಗಿದ್ದು ತಂಗಿಯಾಗಿದ್ದು ಗೊತ್ತಿಲ್ಲ, ಈ ಜನ್ಮದಾಗ ಗೆಳತಿಯಾಗಿ ಹರಿಣ ಮುಡ್ಸಕತ್ತೀವ. ಆಯ್ತು ಹಂಗೇನಾರ ಆದ್ರೆ ಬರ್ತೀನಿ, ಬರಲಿಲ್ಲ ಅಂದ್ರೆ ಹೆಂಗವ ನಡೆಯಂಗಿಲ್ಲ. ಹಾಳಾದ ಹೊಟ್ಟೆ ಹಸು ತಡೆಯಂಗಿಲ್ಲಲ್ಲ, ಏನು ಮಾಡಲಿ ತಡ್ಕೊಳಕ್ಕಾಗಲ್ಲ. ಹೊಟ್ಟೆ ಕೂಸಿಗೂ ಹಸು ಆಗುತ್ತೆ, ಒದಾಡ್ತೈತಿ, ಏನು ಮಾಡ್ಲವ. ಆಯ್ತು ಹಂಗೇನಾರಿದ್ರೆ ಬಾಯಿ ಬಿಟ್ಟು ಕೇಳಿ ನಾಚಿಕೆ ಪಾಚಿಕೆ ಎಲ್ಲ ಬಿಟ್ಟು ಕೇಳಿದ್ದೀನಿ ಅಂತ ತಿಳಿಸ್ಕೊಂಡು ತಿಂತೀನಿ ನೋಡು. ಇಷ್ಟ ತನಕ ಅಕ್ಕ ತಂಗಿ ಅಂತ ಅಂತಿದ್ದಿ, ನಾಚಿಕೆ ಅಂತ ಯಾಕೆ ನಾಚ್ಕೊಂಬರ್ತಿದ್ದಿ? ಅಕ್ಕನಂತಲೇ ಅಥವಾ ತಂಗಿ ಅಂತಲೇ ಸತ್ತದಿಂತ್ರ ಬಂದು ನಂಗೆ ಊಟಕ್ಕೆ ಹಚ್ಕೊಡು ಅಂತ ಕೇಳ್ತಾರಲ್ಲ ಹಂಗೆ ಬಾ. ನೀ ಇದೆಲ್ಲ ನಾಚ್ಕೊಳ್ಳೋದೆಲ್ಲ ಬಿಟ್ಬಿಡು ಆಯ್ತಾ. ಸರಿ ನೋಡು, ಇಂಥದಿಂದಾಗ ಅಳೋದು ದುಃಖ ಪಡೋದು ಇಂಥವೇನು ಮಾಡಬೇಡ. ಯಾಕಂದ್ರೆ ಹೊಟ್ಟೆ ಕೂಸಿನ ಮೇಲೆ ಪರಿಣಾಮ ಬೀಳುತ್ತೆ. ನೀ ಎಷ್ಟು ಚಲೋ ಇರ್ತಿ ಹೊಟ್ಟೆ ಕೂಸು ಅಷ್ಟು ಚಲೋ ಇರುತ್ತೆ. ಒಟ್ಟು ಬಿಟ್ಬಿಡು, ಅವೆಲ್ಲ ಚಿಂತೆ ಬಿಟ್ಬಿಡು. ಸ್ವಲ್ಪ ಆರಾಮಾಗಿರ. ರಾಣಿ ರಾಣಿ ಇವ್ರು ಬಂದ್ರೆ ಅನ್ಸುತ್ತೆ, ನಾ ಹೋಗ್ತೀನಿ. ಈಗ ಬಂದ ನನ್ನ ಗಂಡ ಕೇಳು. ಅದೆಲ್ಲ ಅದೇ ಕೆಲಸ ಮಾಡ್ತೀನಿ. ಎಲ್ಲಿ ಹೋಗಿದ್ದಿ? ಅದ ಇಲ್ಲೇ ಬಾತ್ರೂಮ್ಗೆ ಹೋಗಿದ್ದು ತಗೋರಿ. ಸರಿ, ಗುಳಿಗೆ ಪಳಿಗೆ ಕರೆಕ್ಟ್ ತಗೊಂಡಿಲ್ಲ, ಮತ್ತೆ ಕೇಳಿಲ್ಲ ಅಂತಂದು ಅದಕ್ಕೂ ಒಂದು ದೊಡ್ಡ ರಂಪ ರಾಮಾಯಣ ಮಾಡ್ತಿ. ಊಟ ಮಾಡಿ ಇಲ್ಲ ಅಂದ್ರೆ ನಾ ಕೇಳಿಲ್ಲ ಅಂತ ನಿಮ್ಗೆ ಕೊಟ್ಟ ಜಗಾಡ್ತೀನಿ ಅನ್ನೋದಕ್ಕೆ ಕೇಳಕತ್ತೀರಿ. ನೀವೇನು ಪ್ರೀತಿಲಿ ಅಂತ ನನ್ನ ಹೆಂಡತಿ ಉಂಡಾಳ ತಿಂದಳ ಏನಿಲ್ಲ, ಗುಳಿಗೆ ತಗೊಂಡಾಳ ಇಲ್ಲ ಅಂತ ಏನಿಲ್ಲ, ಹೌದಿಲ್ಲ? ನೋಡು, ಕೇಳಿದ್ರೆ ಹಿಂಗೆ ಮಾಡ್ತಿದ್ದಿ, ಕೇಳಿಲ್ಲ ಅಂದ್ರೆ ಹಂಗೆ ಮಾಡ್ತಿದ್ದಿ. ಕೇಳೋದು ಅದಕ್ಕೆ ಕೇಳಲ್ಲ ನಾನು. ಹೋಲ್ ಬಿಡ್ರಿ, ಸುಮ್ಮನೆ ಯಾಕೆ ಮನಸ್ಸು ಕೆಡಿಸ್ಕೊಳ್ಳೋದು. ಅಂದಾಗ ನಾನು ನಿಮ್ಮ ಅಂತಲ್ಲಿ ಏನೋ ಕೇಳ್ಬೇಕಂತ ಮಾಡಿದ್ದೆ. ಅದೇನಂದ್ರೆ ಮಾಮರಿಗೆ ಅದು ಬ್ರಾಸ್ಲೆಟ್ ಕೊಟ್ಟಿದ್ರಲ್ರಿ, ಒಂಚೂರು ಅದು ಇಸ್ಕೊಡ್ತೀರೇನ್ರಿ? ಎದಕ್ಕೆ? ಇಲ್ಲ ರೀ, ಅದು ನನಗೆ ಈಗ ಯಾವುದೋ ಒಂದು ಹೆಣ್ಣು ಗಂಡು ಹುಟ್ಟುತ್ತಲ್ಲ ಪಾಪು, ಅದಕ್ಕೆ ಏನೇನಾರ ಮಾಡಿಸ್ಬೇಕಂತ ಭಾಳ ಆಸೆ ಆಗೈತಿ. ಅದೇನು ಐತೊಲೆ ಐತಲ್ಲ, ಆ ಐತೊಲಿಯೊಳಗೆ ಎರಡು ಕೈಗೆ ಗುಂಡಿಂದು ಇದು ಬರ್ತಲ್ಲ, ಗುಂಡು ಕೈ ಕಟ್ ಅಂತಲ್ಲ ಅದು. ಆಮೇಲೆ ಎರಡು ಕೈಗೆ ಬಂಗಾರ ಬಳಿ ಟೈಪ್ ಅವನ್ನ ಮಾಡಿಸ್ತೀನಿ. ಆಮೇಲೆ ಒಂದು ತಲೆ ಒಳಗೆ ಕೊಳ್ಳ ಚೈನ ಮಾಡಿಸ್ತೀನಿ ರೀ. ನಂಗೆ ಭಾಳ ಆಸೆ ಆಗೈತಿ. ಅದನ್ನ ಕೊಡಿಸ್ರಿ. ಒಂದು ಐತಲ್ಲ ಬ್ರಾಸ್ಲೆಟ್, ಹೆಂಗೂ ನೀವು ಹಾಕ್ಕೊಳ್ಳಲ್ಲ, ಕೊಡಿಸ್ರಿ ಪ್ಲೀಸ್ ಕೊಡಿಸ್ರಿ. ಆಯ್ತಲ್ಲಿ ಬ್ರೇಸ್ಲೆಟ್ ಕೊಡಿಸಿದ್ನಂದ್ರೆ ನನಗೆ ನನ್ನ ಮೇಲೆ ನನ್ನ ಆಕಿ ಬರಕ್ತಿದ್ದಂಗಿಲ್ಲ. ನನ್ನ ಗಂಡ ನನ್ನ ಮ್ಯಾಗ ಜಿಗ್ಜೋದನ ನೋಡು, ಹೇಳಿದ ತಕ್ಷಣ ಬ್ರೇಸ್ಲೆಟ್ ಕೊಟ್ನು ಅಂತೇಳಿ ಖುಷಿ ಅಕ್ಕ. ಅದೇನು ಆಕಿದ ಅವ್ರ ಅಪ್ಪ ಕೊಟ್ಟಿದ್ದೆ, ಆಕೆ ಕೊಡೋಕೆ ನಂದೇನು ಹೊಂಟೋಗುತ್ತೆ. ತಡಿ ಕೊಟ್ಟೆ ಬಿಡ್ತೀನಿ ತಡಿ. ಕೇಳ್ತೀನಿ ತಡಿ ಅಣ್ಣನ. ನೀನು ಬಾ, ಇಬ್ರು ಸೇರಿ ಕೇಳಿ ಅಲ್ಲೇ ನಿಂತ ಕೊಟ್ಟೆ ಬಿಡ್ತೀನಿ ಬಾ. ಬರೀ ಹೋಗಣ. ಅಣ್ಣ 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 ಅದು ಬ್ರಾಸ್ಲೆಟ್ ಕೊಟ್ಟಿದ್ದಿಲ್ಲ ನಿನಗೆ, ಅದೊಂಚೂರು ಕೊಡ್ತೀಯ? ಅಯ್ಯೋ ದೇವ್ರಿ, ಇದೇನಿದು ಇಷ್ಟು ಜಲ್ದಿ ಕೇಳ್ಬಿಟ್ಟಲ್ಲ. ನಾನು ನೋಡಿದ್ರೆ ಅದನ್ನು ಮುರಿಸಿ ನನ್ನ ಹೆಂಡತಿಗೆ ಕೊಳ್ಳಕ್ಕೆ ತಾಳಿ ಚೇಂಜ್ ಮಾಡ್ಸೀನಿ. ಈಗ ಕೇಳಕತ್ತಾನೆ ಏನು ಹೇಳಿ? ಓಯ್ ಅದೇವ್ರಿ ಇತ್ತು ಹೇಳೋದೇನು ನೋಡಾಗ ಬಿಡು. ಇದೂ ಎಲ್ಲ ಗುಟ್ಟು ನನ್ನ ಕಡೆನೇ ಅದಾವು. ನನಗೆ ಗೊತ್ತದ ಅಂತ ಗೊತ್ತೈತದ. ನಾನು ಏನಾರು ಜಾಸ್ತಿ ಏನಾರು ಒಂಚೂರು ಇದು ಮಾಡಿದ್ನಂದ್ರೆ ಬಾಯಿ ಮುಚ್ಚಬೇಕಲ್ಲ, ಮುಚ್ಚಿಸ್ತೀನಿ. ಯಾಕಪ್ಪ? ಏನಿಲ್ಲಣ್ಣ, ಅದು ಅವ್ರ ಅಪ್ಪ ಕೊಟ್ಟಿದ್ನಲ್ಲ, ಅದು ಆಕಿಗೆ ಬೇಕಂತ. ಆಕಿ ಅದೇನ ಮಾಡಿಸ್ತೀನಿ ಏನೋ ಅಂದ್ಲು. ಆಕಿಗೆ ಕೊಟ್ಬಿಟ್ರತ್ತ ಅಂತಂದು ಅದಕ್ಕೆ ಕೊಟ್ಬಿಡು, ಆಕಿ ಕೊಡ್ತೀನಿ ಅಥವಾ ನೀವು ಹೋಯ್ತಾಳೆ ಏನೋ ಮಾಡಿಸ್ತಾವಂತ. ಅದು ನಾನು ನಿನ್ನ ಮುಂದೆ ಹೆಂಗೆ ಹೇಳ್ಬೇಕು ಗೊತ್ತಾಗಲ್ತಪ್ಪ. ನಮ್ಮ ಮನೆ ಕೊಡತ್ತಿದ್ದೆ, ಅದು ಏನಾತಂದ್ರೆ ಅದು ಕೊಳ್ಳ ನೀನು ಕೈಯಾಗ ಅದು ನಿನ್ನ ಕೈ ದೊಡ್ಡ ದಪ್ಪದ ನೋಡು, ನಾನು ಸ್ವಲ್ಪ ತಳ್ಳಗದ ನೋಡು, ಹಾಕೊಂಡು 2 ದಿವಸ ಹಾಕೊಂಡು ಇಡಕತ್ತೀನಿ, ಅದು ಯಾಕೆ ಇಳೆ ಬೀಳಕತ್ಬಿಡ್ತು ಕೈಯಾಗ. ದೊಡ್ಡದಾಗ್ಬಿಟ್ಟಿತ್ತಲ್ಲ, ಅದಕ್ಕೆ ಕೊಡೋಣ ಅಂತಂದಂದೆ ನೀ ಮನ್ಯಾಗ ಇದ್ದಿದ್ದಿಲ್ಲ. ಆ ಟೀಚರಿಗೆ ಬಿಚ್ಚಿಟ್ಟಿನಪ್ಪ, ಆ ಟೀಚರಿಗೆ ಇಟ್ಟಿದ್ದೆ ಇಲ್ಲ ನೋಡ, ಅದು ಎಲ್ಲಿ ಹೋಗ್ಬಿಟ್ಟೈತೆ, ನಾ ಹುಡುಕಾಡಿನಪ್ಪ ಸಿಗೋವಲ್ತು. ಅದು ಟೀಚರಿಗೆ ಇಟ್ಟಿದ್ದು ಎಲ್ಲಿ ಮಾಯಾತ ಅದು ತಿಳಿವಲ್ತು ನೋಡು ನಂಗೆ. ಅಯ್ಯೋ ದೇವ್ರೆ, ಇದೇನಿದು ಹಿಂಗೆ ಅನ್ನಕತ್ತಾರಲ್ಲ. ಅಲ್ಲ ಟೀಚರಿಗೆ ಇಟ್ಟಿದ್ದು ಬ್ರಾಸ್ಲೆಟ್ ಇದಕ್ಕಿದ್ದಂಗೆ ಮನೆ ಆಗತ್ತೆ. ಅಲ್ಲ ಎಲ್ಲರೂ ಬಂಗಾರ ರೊಕ್ಕ ಬೆಳ್ಳಿ ಎಲ್ಲ ಕಳಿತಾವಂತಂದು ಹೋಯ್ ತೊಗೊಂಡು ಟೀಚರಿಗೆ ಅಲ್ಲ ಇಡೋದು. ಟೀಚರಿಗೆ ಮಾಯ ಆದ್ರೆ ಎಲ್ಲರೂ ಯಾಕಂದ್ರೆ ಬಂಗಾರ ಸಾಮಾನು ಇಡ್ತಾರೆ, ಇವರು ಟೀಚರಿಗೆ ಮಾಯ ಅಂತಾರಲ್ಲ. ಅಯ್ಯೋ ದೇವ್ರಿ, ಇದಕ್ಕೆ ಏನು ಹೇಳ್ಬೇಕು? ನಾನು ಹಂಗಾದ್ರೆ ಇದು ಸತ್ಯ ಹೇಳ್ಬಿಡ್ತಾರ ತಮ್ಮನ ಮುಂದೆ, ಇಲ್ಲ ನಾನು ಇಂತಿ ಬ್ರಾಸ್ಲೆಟ್ ಮುರಿಸಿ ಈ ತಾಳಿ ಚೇಂಜ್ ಮಾಡ್ಸೀನಿ ಅಂತ ಹೇಳಿದ್ರೆ ನಾ ಹೆಂಗಾರ ಮಾಡಿ ಜಗಳಾಡಿ ನಂದು ಐತೊಲಿ ಬಂಗಾರ ಇಸ್ಕೊಂಡ್ರಾತು. ಆ ಹೆಂಡತಿ ತಾಳಿ ಚೇಂಜ್ ಅಂತ ಬಿಟ್ಟು ನನಗೆ ಬೇರೆ ನಿಂಗೆ ಕೊಡ್ರಿ, ನಂದು ಐತೊಲಿ ನನಗೆ ಕೊಟ್ಬಿಡ್ರಿ ಅಂತೇಳಿ ಇಸ್ಕೊಳೋಣ ಅಂತ ನಾನು ಹಿಂಗಂದ್ರೆ ಇದು ಕಳೆದಂದ್ರೆ ಏನು ಹೇಳಿ ನಾನು? ಅದು ಹೆಂಗೆ ಸಾಧ್ಯ ಇದು? ಅಲ್ಲ ಟೀಚರಿಗೆ ಇಟ್ಟದ್ದು ಕಳೆದಂತಾರಲ್ಲ, ಅಲ್ಲ ಇದಕ್ಕೆ ಏನು ಹೇಳ್ಬೇಕಂತ ನಾನು. ಅಲ್ರಿ ಮಾವರೇ, ಇದೇನು ಹೇಳ್ಕತ್ತೀರಿ ನೀವು? ಅಲ್ಲ ಟೀಚರಿಗೆ ಇಟ್ಟದ್ದು ಹೆಂಗ್ರಿ ಹೋಗುತ್ತಾ? ಅಲ್ಲ ನೀವು ಹೇಳೋ ಮಾತಾಡೋರ ಟೀಚರ್ಗೆ ನುಂಗ್ತಾ, ಅಥವಾ ನಿಮ್ಮ ಟೀಚರಿಗೆ ಒಳಗೆ ರೂಮ್ದಾಗ ಬಂದು ಯಾರು ತೊಗೊಂಡು ಹೋದ್ರ? ಅಲ್ಲ ನೀವು ಯಾವಾಗ ಲಾಕ್ ಹಾಕಿರ್ತೀರಿ? ಎಲ್ಲ ಸಾಮಾನು ಬಿಟ್ಟು ಬ್ರೇಸ್ಲೆಟ್ನ ಹೋಗುತ್ತಾ? ಬೇರೆ ಎಲ್ಲ ಇದು ಬಂಗಾರ ಸಾಮಾನು ಅದಾವಿಲ್ರಲ್ಲಿ, ಅದು ಹೆಂಗೆ ಇದು ಒಂದ ಮಾಯ ಆತ? ಅಲ್ಲ ಮಾವರ, ನೀವು ಹೇಳೋದು ಯಾಕಂದ್ರೆ ನನಗೆ ವಿಚಿತ್ರ ಅನ್ಸಾಕತ್ತೈತ್ರಿ. ಅಲ್ಲ ಎಲ್ಲಿ ಹೋಗುತ್ತೆ ಅದು? ನೀವು ಹುಡುಕಿ ಇಲ್ಲ ನಾನು ಹುಡುಕ್ತೀನಿ ಬರ್ರಿ. ಏಮ
ಏನು ಹೇಳ ಮಾತೆ ಅಂದ್ರೆ ತಿಜರಿಯಾಗಿದ್ದು ಬೇಕಂತ ಇಟ್ಕೊಂಡು ನಾನು ನಿನ್ನ ಎದುರಿಗೆ ಸುಳ್ಳ ಹೇಳಿ ಇಲ್ಲ ಅಂತ ಹೇಳಕತ್ತೀನಿ ಅಂತ ಅಂದಾನೆ. ನೀನು ಬಂದು ಹುಡುಕಿ ನನಗೆ ತೋರಿಸ್ತೀನಿ ಈಗ. ಯಾಕಂದ್ರೆ ನಾನು ಗೊತ್ತಿಲ್ಲ, ನಾನು ಹುಡುಕಿನ ಹೇಳಕತ್ತೀನಿ ಇಲ್ಲ ಅಂತ ಹೇಳಕತ್ತೀನಿಲ್ಲ. ಟೀಚರ್ಗೆ ಇಟ್ಟಿದ್ದಿ ಇಲ್ಲ, ಅದು ಅದು ಹೆಂಗೋಗೈತೋ ಏನಾಗೈತೋ ನನಗೆ ಅದೇನು ಗೊತ್ತಿಲ್ಲ, ಇಲ್ಲ ಅಂತ ಹೇಳಕತ್ತೀನಿ ಅಷ್ಟೇ. ಇಲ್ಲ ಅಂತ ಅರ್ಥ ಆಗತ್ತಿಲ್ಲ. ಲೇ ಯಾಕೆ ಹೇಳಿ ನೀನು ಹೆಂತಿಗೆ ಇಲ್ಲ ಅಂತ ಹೇಳಿದ್ದಿಲ್ಲ, ಮತ್ತೇನದು ಆಕಿ ಅಷ್ಟು ಮಾತಾಡಕತ್ತಾಳ ಸುಮ್ಮನೆ ನಿಂತಿಯಲ್ಲ ಹೇಳ. ಅಯ್ಯೋ ದೇವ್ರೆ, ನಾನು ಏನಾರ ಈಗ ನಮ್ಮ ಅಣ್ಣ ನಾನು ಎದುರು ಮಾತಾಡಿ ಅದು ಹೆಂಗೆ ಹೋಗುತ್ತನ್ನ ಟೀಚರಿಗೆ ಇಟ್ಟಿದ್ದ ಅಂತ ನಾನು ಏನಾರು ಕೇಳ್ಬಿಟ್ನೆ ಅಂದ್ರೆ ಸಿಟ್ನಾಗ ನೀ ಅಂಥವನು ಇಂಥವನು ನೀ ಹಂಗೆ ಹಿಂಗೆ ಅಂತ ಏನಾರು ಬಾಯ್ ಬಿಟ್ಬಿಟ್ರೆ ಸಿಟ್ನಾಗ ನನಗೆ ಬೈದು ಏನಾರ ನಾ ಇದ್ದದ ಸತ್ಯ ಎಲ್ಲ ಹೇಳ್ಬಿಟ್ರೆ ಯಪ್ಪ ಬೇಡ. ಈಗ ನಾನು ನನ್ನ ಹೆಂಡತಿಗೆ ಬೈಕೊಂಡು ನನ್ನ ಹೆಂಡತಿನ ಇಲ್ಲಿಂದ ಸುಮ್ಮನೆ ಕರ್ಕೊಂಡು ಹೋಗೋದು ಬೇಸಿ ತಗೊಳ್ಳ ಕೈ ತಲಿ ಬಂಗಾರ ಅದೇನಾಗದೈತಿ. ಹೇಳಲಿ ಹೇಳ, ಎದಕ್ಕೆ ಬಾಯ್ ಮುಚ್ಕೊಂಡ್ಕೊತಿದ್ದಿ? ಏನು ನನಗೇನು ಬೆಲೆ ಇಲ್ಲ ಮನೆಗೆ? ನನಗೆ ಬೆಲೆ ಇಲ್ಲ, ನೀನು ಏನು ಮಾತಾಡ್ತಾವಲ್ಲ ಎಷ್ಟಿದ್ದಿತ್ತು ಮತ್ತೆ ನಿನ್ಗೆ ಮತ್ತೆ ಇಲ್ಲೋಡ ಮತ್ತೆ ಹೇಳ್ತಿ ಏನಂತೀಯ? ಅಲ್ಲ ನಮ್ಮ ಅಣ್ಣ ಹೆಂಗೆ ತಗೋತಾನ ಇದ್ರಾಗ ಇಲ್ಲ ಅಂತ ಹೇಳಕತ್ತಾನಿಲ್ಲ. ಇಲ್ಲ ಅಂದ್ರೆ ಮುಗಿದು ಹೋಗ್ತದೆ ಅದ್ರಾಗ ಬ್ರೆಸ್ಲೆಟ್ ಎಲ್ಲಿ ಕಳಿತ ಏನು ಸುಡುಗಾಡ ಒಂದು 5 ತೊಲಿ ಬಂಗಾರ ಸಲಿ ನಮ್ಮ ಅಣ್ಣನ ಕೊಟ್ಟ ನಾನು ಜಗಳಕ್ಕೆ ಹೋಗ್ಲೇನೆ ಹೋಗ್ಬಿಡು. ಅದಕ್ಕೆ ಎದುರು ಹಾಕೊಂಡು ಜಗಳ ಹಾಕೊಂಡು ಮನೆಗೆಲ್ಲ ಮನಸ್ತಾಪಕ್ಕೆ ಮಾಡಿಸ್ಕೊಂಡು ಏನಾಯ್ತು? ಅಲ್ಲ ಆತ ಇಟ್ಕೊಂಡು ಇಲ್ಲ ಅಂತ ಹೇಳ್ತಾನೆ, ನಾನು ಸುಳ್ಳು ಹೇಳ್ತಾನೆ. ನಾನು ಅದಕ್ಕೆ ಸುಳ್ಳು ಹೇಳ್ತಾನೆ, ಅದಕ್ಕೆ ಅಂತ ಸುಳ್ಳು ಹೇಳಂತ ಏನು ಕರ್ಮ ಕಡೈತಿ? ಸುಮ್ಮನೆ ಇಲ್ಲದ್ದು ಹೇಳಕ್ಕೆ ಹೋಗ್ಬೇಡ. ನಡಿ ನಡಿ ಕಳೆದೈತೆ ಅಂದ್ರೆ ಮುಗಿದು ಹೋಗ್ತದ. ಒಳ್ಳೆ ಮತ್ತೆ ಅದು ಎತ್ತಿ ಜಗಾಡೋದು ಅದೆಲ್ಲ ಚಲೋ ಅಲ್ಲ. ನಮ್ಮನ್ನಿಗೆ ಎದ್ರ ಮಾತಾಡಕ್ಕೆ ಹೋಗ್ಬೇಡ. ನಡಿ ಒಳ ನಡಿ. ಅಲ್ರಿ ತಡ್ರಿ ಒಟ್ಟು ಮಾತಾಡ್ತೀನಿ ತಡ್ರಿ ಒಟ್ಟು. ಏನು ಮಾತಾಡೋದು ಬೇಡ, ಸುಮ್ಮನೆ ಮೂಳು ಇರುತ್ತೆ ಮಾಡಕ್ಕೆ ಹೋಗ್ಬೇಡ. ನಡಿ ಒಳ ನಡಿ ಕೊಣ ನಡಿ. ನನ್ನ ದಿಮಾಕ್ ಮಾಡಿ ಕೇಳಕ್ಕೆ ಬಂದ ನಿಕ್ಕಿ ಬಂಗಾರಿಗೆ ಸಿಕ್ತು. ನಮ್ಮ ನನ್ನ ಮುಂದೆ ಇಷ್ಟು ದಿಮಾಕ್ ಮಾಡಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತದು ಹೆಂಗೆ ಏನು ಮಾಡ್ಬೇಕಂತ ನಂಗೆ ಗೊತ್ತಿತ್ತು. ಅದ್ರಂಗೆ ಮನೆ ಅಂತ ಇಂತ ನನ್ನ ಹೆಂಡತಿಗೆ 5 ತಲೆ ಚಿನ್ನಾತಪ್ಪ.